ಹಾಯ್ ಗೆಳೆಯರೇ, ನನ್ನ ಚಾನೆಲ್ಗೆ ಮರಳಿ ಸ್ವಾಗತ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು 2011ರ ಕೋಯಿ ಜಾನೇನಾ ಚಲನಚಿತ್ರವನ್ನು ವಿವರಿಸಲಿದ್ದೇನೆ. ಸಮಯ ವ್ಯರ್ಥ ಮಾಡದೆ ಸಿನಿಮಾ ವಿವರಣೆಯನ್ನು ಪ್ರಾರಂಭಿಸೋಣ. ಚಿತ್ರವು ಒಬ್ಬ ಸಿಖ್ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತದೆ. ಅವನು ಕ್ಲಬ್ಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವನ ಬಳಿ ಪಾಸ್ ಇಲ್ಲದ ಕಾರಣ ಅವನಿಗೆ ಪ್ರವೇಶ ನಿರಾಕರಿಸಲಾಗುತ್ತದೆ. ನಂತರ ಅವನು ಅಲ್ಲಿರುವ ವ್ಯಕ್ತಿಯೊಬ್ಬನಿಗೆ ಲಂಚ ನೀಡಿ ಹಿಂಬಾಗಿಲಿನಿಂದ ಕ್ಲಬ್ ಪ್ರವೇಶಿಸುತ್ತಾನೆ. ಕ್ಲಬ್ನ ಒಳಗೆ ಡ್ರಗ್ಸ್ ಡೀಲಿಂಗ್ ಮಾಡುವ ವಿಕ್ಕಿ ಎಂಬ ಅಪರಾಧಿ ಇರುವುದು ನಮಗೆ ತಿಳಿಯುತ್ತದೆ. ಪೊಲೀಸರು ಅವನನ್ನು ಬಂಧಿಸಲು ಈಗಾಗಲೇ ಹೊರಗೆ ಕಾಯುತ್ತಿರುತ್ತಾರೆ. ಇದಾದ ನಂತರ ಒಬ್ಬ ಕ್ಲಬ್ ಡ್ಯಾನ್ಸರ್ ತನ್ನ ಪ್ರದರ್ಶನದ ನಂತರ ರೂಮಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ವಿಕ್ಕಿ ಅವಳನ್ನು ನೋಡಿ ಅವಳ ಮೇಲೆ ದೌರ್ಜನ್ಯ ಎಸಗಲು ಪ್ರಯತ್ನಿಸುತ್ತಾನೆ. ಅದೇ ಕ್ಷಣದಲ್ಲಿ ಸಿಖ್ ವ್ಯಕ್ತಿ ಅಲ್ಲಿಗೆ ಬಂದು ವಿಕ್ಕಿಯನ್ನು ತಡೆಯುತ್ತಾನೆ. ಅವರಿಬ್ಬರ ನಡುವೆ ಜಗಳವಾಗುತ್ತದೆ. ಸಿಖ್ ವ್ಯಕ್ತಿ ವಿಕ್ಕಿಯನ್ನು ಹೊಡೆದು ಇನ್ನೊಂದು ಕೋಣೆಗೆ ಎಳೆದುಕೊಂಡು ಹೋಗಿ ಕೊಂದು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಮತ್ತೊಂದೆಡೆ ಪೊಲೀಸರು ವಿಕ್ಕಿ ಹೊರಬಂದ ತಕ್ಷಣ ಅವನನ್ನು ಬಂಧಿಸಲು ಹೊರಗೆ ಕಾಯುತ್ತಿರುತ್ತಾರೆ. ಆಗ ಒಬ್ಬ ವ್ಯಕ್ತಿ ತನ್ನ ನಾಯಿಯೊಂದಿಗೆ ಅಲ್ಲಿಗೆ ಬರುತ್ತಾನೆ. ಪೊಲೀಸರು ಅವನನ್ನು ತಡೆದು ಹೆಸರು ಕೇಳುತ್ತಾರೆ. ಅವನು ತನ್ನ ಹೆಸರು ಕಬೀರ್ ಎಂದು, ತಾನು ಕೇವಲ ನಾಯಿಯನ್ನು ನಡೆಸಲು ಬಂದಿರುವುದಾಗಿ ಹೇಳುತ್ತಾನೆ. ಪೊಲೀಸ್ ಅಧಿಕಾರಿ ಕಬೀರ್ ಒಬ್ಬ ಪ್ರಸಿದ್ಧ ಬರಹಗಾರ ಎಂದು ಗುರುತಿಸುತ್ತಾರೆ ಮತ್ತು ಅವರು ಅವನ ಪುಸ್ತಕಗಳ ದೊಡ್ಡ ಅಭಿಮಾನಿಯಾಗಿರುತ್ತಾರೆ. ಅವರು ಸಂತೋಷದಿಂದ ಕಬೀರ್ನನ್ನು ಹೋಗಲು ಬಿಡುತ್ತಾರೆ. ನಂತರ ತಾವು ಬಂಧಿಸಲು ಕಾಯುತ್ತಿದ್ದ ವಿಕ್ಕಿ ಈಗಾಗಲೇ ಕೊಲೆಯಾಗಿರುವುದು ಪೊಲೀಸರಿಗೆ ತಿಳಿಯುತ್ತದೆ. ಈಗ ಕಬೀರ್ ಬಗ್ಗೆ ಹೇಳುವುದಾದರೆ, ಅವನು ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಬರೆದರೂ ಅವನ ವೈಯಕ್ತಿಕ ಜೀವನವು ತುಂಬಾ ಸಂಕೀರ್ಣವಾಗಿದೆ. 2 ವರ್ಷಗಳ ಹಿಂದೆ ಕಬೀರ್ ರಣದೀಪ್ ಎಂಬ ಪ್ರಕಾಶಕನಿಗಾಗಿ ಪುಸ್ತಕವೊಂದನ್ನು ಬರೆದಿದ್ದನು ಮತ್ತು ಅದರ 2ನೇ ಭಾಗವನ್ನು ಬರೆಯಲು ಒಪ್ಪಂದಕ್ಕೆ ಸಹಿ ಹಾಕಿದ್ದನು. ಆದರೆ ಕಬೀರ್ 2ನೇ ಭಾಗವನ್ನು ಪೂರ್ಣಗೊಳಿಸಲು ವಿಫಲನಾದ ಕಾರಣ ರಣದೀಪ್ ಅವನು ಪಡೆದ ಮುಂಗಡ ಹಣಕ್ಕಾಗಿ ಅವನ ವಿರುದ್ಧ ಮೊಕದ್ದಮೆ ಹೂಡುತ್ತಾನೆ. ನ್ಯಾಯಾಲಯವು ಕಬೀರ್ಗೆ ಪುಸ್ತಕವನ್ನು ಮುಗಿಸಲು 3 ತಿಂಗಳ ಕಾಲಾವಕಾಶ ನೀಡುತ್ತದೆ. ಅವನು ವಿಫಲವಾದರೆ ಭಾರೀ ದಂಡ ತೆರಬೇಕಾಗುತ್ತದೆ. ಇದರಿಂದಾಗಿ ಕಬೀರ್ 3 ತಿಂಗಳೊಳಗೆ ಪುಸ್ತಕವನ್ನು ಪೂರ್ಣಗೊಳಿಸಲು ನಿರ್ಧರಿಸುತ್ತಾನೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಕಬೀರ್ಗೆ ಬರೆಯಲು ಸಾಧ್ಯವಾಗುವುದಿಲ್ಲ. ಕಾರಣ, ಅವನ ಹೆಂಡತಿ ರಶ್ಮಿ ಅವನಿಗೆ ದ್ರೋಹ ಮಾಡಿರುತ್ತಾಳೆ. ಅವಳು ರಣದೀಪ್ ಜೊತೆ ಸಂಬಂಧ ಹೊಂದಿರುತ್ತಾಳೆ. ಇದು ಕಬೀರ್ಗೆ ತಿಳಿದಾಗ ಅವನು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ನಂತರ ರಶ್ಮಿ ಕಬೀರ್ ವಿರುದ್ಧ ಕೇಸ್ ಹಾಕಿ ಅವನಿಂದ ಸಾಕಷ್ಟು ಹಣ ಮತ್ತು ಫ್ಲಾಟ್ ಸೇರಿದಂತೆ ಭಾರೀ ಮೊತ್ತದ ಜೀವನಾಂಶವನ್ನು ಅಲೆಮನಿ ಪಡೆಯುತ್ತಾಳೆ. ಅದಾದ ಮೇಲೂ ರಶ್ಮಿಗೆ ಕಬೀರ್ನ ಪಂಚಗಣಿ ಫಾರ್ಮ್ ಹೌಸ್ ಅನ್ನು ಕೂಡ ಕಸಿದುಕೊಳ್ಳುವ ಆಸೆ ಇರುತ್ತದೆ. ಕಬೀರ್ನ ಮ್ಯಾನೇಜರ್ ಅವನಿಗೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪಂಚಗಣಿಗೆ ಹೋಗಲು ಸಲಹೆ ನೀಡುತ್ತಾನೆ. ಕಬೀರ್ ಅದಕ್ಕೆ ಒಪ್ಪುತ್ತಾನೆ. ದಾರಿಯಲ್ಲಿ ಕಬೀರ್ ಒಬ್ಬ ಬಾಲಕ ಜರಾನ್ ಖಾನ್ ಎಂಬ ಪುಸ್ತಕವನ್ನು ಮಾರಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸುತ್ತಾನೆ. ಜರಾನ್ ಖಾನ್ ಎಂಬುದು ಕಾಲ್ಪನಿಕ ಪಾತ್ರವಾಗಿದ್ದು, ಅವನು ರಾತ್ರಿಯಲ್ಲಿ ಬಂದು ಅಪರಾಧಿಗಳನ್ನು ಶಿಕ್ಷಿಸುತ್ತಾನೆ. ವಿಚಿತ್ರವೆಂದರೆ, ಪುಸ್ತಕದಲ್ಲಿ ವಿವರಿಸಿದ ಕೊಲೆಗಳು ನಿಜ ಜೀವನದಲ್ಲೂ ನಡೆಯುತ್ತಿರುತ್ತವೆ. ಪಂಚಗಣಿಗೆ ಪ್ರಯಾಣಿಸುವಾಗ ಟ್ರಕ್ ಒಂದು ಪಂಕ್ಚರ್ ಆಗಿ ರಸ್ತೆ ಬಂದಾಗಿರುತ್ತದೆ. ಕಬೀರ್ ಅಲ್ಲಿ ನಿಲ್ಲಬೇಕಾಗುತ್ತದೆ. ಆಗ ಒಬ್ಬ ಹುಡುಗಿ ಟ್ರಕ್ನಿಂದ ಇಳಿದು ಅತ್ತಿತ್ತ ಅಡ್ಡಾಡುವುದನ್ನು ಅವನು ನೋಡುತ್ತಾನೆ. ಅವಳಿಲ್ಲದೆಯೇ ಟ್ರಕ್ ಹೊರಟು ಹೋಗುತ್ತದೆ. ಆಗ ಕಬೀರ್ ಅವಳಿಗೆ ಲಿಫ್ಟ್ ನೀಡುತ್ತಾನೆ. ಹುಡುಗಿಯ ಹೆಸರು ಸುಹಾನಾ. ಅವಳು ಟ್ರಕ್ ಮಿಸ್ ಮಾಡಿಕೊಂಡಿದ್ದಕ್ಕೆ ಸ್ವಲ್ಪವೂ ಬೇಸರ ಮಾಡಿಕೊಳ್ಳುವುದಿಲ್ಲ. ತಾನು ಎಲ್ಲಿಗೆ ಹೋಗುತ್ತಿದ್ದೇನೋ ಅಲ್ಲಿಗೆ ಬಿಡುವಂತೆ ಅವಳು ಕಬೀರ್ನನ್ನು ಕೇಳುತ್ತಾಳೆ. ಕಬೀರ್ ಅವಳನ್ನು ಪಂಚಗಣಿಯ ಮುಖ್ಯ ಮಾರುಕಟ್ಟೆಯಲ್ಲಿ ಬಿಟ್ಟು ತನ್ನ ದಾರಿಯಲ್ಲಿ ಮುಂದುವರಿಯುತ್ತಾನೆ. ನಂತರ ಕಬೀರ್ಗೆ ತನ್ನ ಶಾಲೆಯ ಪ್ರಾಂಶುಪಾಲರಿಂದ ಕರೆ ಬರುತ್ತದೆ. ಅವರು ಶಾಲಾ ಕಾರ್ಯಕ್ರಮವೊಂದಕ್ಕೆ ಮುಖ್ಯ ಅತಿಥಿಯಾಗಿ ಬರಲು ಅವನನ್ನು ಆಹ್ವಾನಿಸುತ್ತಾರೆ. ಕಬೀರ್ ತನ್ನ ಪ್ರಾಂಶುಪಾಲರನ್ನು ತುಂಬಾ ಗೌರವಿಸುತ್ತಾನೆ ಮತ್ತು ಸಮಯಕ್ಕೆ ಸರಿಯಾಗಿ ಬರುವುದಾಗಿ ಭರವಸೆ ನೀಡುತ್ತಾನೆ. ಪಂಚಗಣಿಯಲ್ಲಿ ರಿಕ್ಕಿ ಮತ್ತು ಚಂದು ಎಂಬ ಇಬ್ಬರು ವ್ಯಕ್ತಿಗಳು ರಹಸ್ಯವಾಗಿ ಕಬೀರ್ ಮೇಲೆ ಕಣ್ಣಿಟ್ಟಿರುತ್ತಾರೆ. ರಿಕ್ಕಿ ಸ್ಥಳೀಯ ಪತ್ತೇದಾರಿ ಮತ್ತು ಚಂದು ಫೋಟೋಗ್ರಾಫರ್ ಆಗಿರುತ್ತಾರೆ. ಕಬೀರ್ ಕಳೆದ 2 ವರ್ಷಗಳಿಂದ ಯಾವುದೇ ಪುಸ್ತಕವನ್ನು ಪ್ರಕಟಿಸದ ಕಾರಣ ಅವನು ಬೇರೆಯವರಿಗಾಗಿ ಬರೆಯುತ್ತಿದ್ದಾನೆಯೇ ಎಂದು ಕಂಡುಹಿಡಿಯಲು ರಣದೀಪ್ ಇವರನ್ನು ನೇಮಿಸಿರುತ್ತಾನೆ. ಒಪ್ಪಂದದ ಪ್ರಕಾರ ಕಬೀರ್ ರಣದೀಪ್ಗೆ ಪುಸ್ತಕವನ್ನು ನೀಡುವವರೆಗೆ ಬೇರೆ ಯಾರಿಗೂ ಬರೆಯುವಂತಿಲ್ಲ. ತನಗೆ ಸಾಕ್ಷಿ ಸಿಕ್ಕರೆ ಕಬೀರ್ನನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಎಂದು ರಣದೀಪ್ ನಂಬಿರುತ್ತಾನೆ. ಅದೇ ಸಮಯದಲ್ಲಿ ರಶ್ಮಿ ಕೂಡ ಫಾರ್ಮ್ ಹೌಸ್ನ ಮಾಲಿಯ ಮಗಳು ಬಿಂದ್ಯಾಳಿಗೆ ಕಬೀರ್ನ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕಣ್ಣಿಡಲು ಸೂಚಿಸಿರುತ್ತಾಳೆ. ಕಬೀರ್ ಬರೆಯಲು ತುಂಬಾ ಪ್ರಯತ್ನಿಸುತ್ತಾನೆ, ಆದರೆ ವಿಫಲನಾಗುತ್ತಾನೆ. ಅವನು ರಶ್ಮಿ ಮತ್ತು ಅವರ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ದುಃಖಿತನಾಗುತ್ತಾನೆ. ಇದರ ಪರಿಣಾಮವಾಗಿ ಕಬೀರ್ ವಿಪರೀತ ಕುಡಿಯಲು ಪ್ರಾರಂಭಿಸುತ್ತಾನೆ. ಸಂಜೆ ಪ್ರಾಂಶುಪಾಲರು ಕಬೀರ್ಗೆ ಕರೆ ಮಾಡಿ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ನೆನಪಿಸುತ್ತಾರೆ. ಕಬೀರ್ ಬೇಗನೆ ತಯಾರಾಗಿ ಕಾರ್ಯಕ್ರಮ ನಡೆಯುವ ಹೋಟೆಲ್ಗೆ ತಲುಪುತ್ತಾನೆ. ಹೋಟೆಲ್ನ ರಿಸೆಪ್ಷನ್ನಲ್ಲಿ ಕಬೀರ್ ಮತ್ತೆ ಸುಹಾನಾಳನ್ನು ಭೇಟಿಯಾಗುತ್ತಾನೆ ಮತ್ತು ಅವಳನ್ನು ಅಲ್ಲಿ ನೋಡಿ ಆಶ್ಚರ್ಯಪಡುತ್ತಾನೆ. ಇಬ್ಬರೂ ಭೇಟಿಯಾಗಿ ಸಂತೋಷ ಪಡುತ್ತಾರೆ. ಕಬೀರ್ ಮಕ್ಕಳಿಗೆ ಸ್ಫೂರ್ತಿದಾಯಕ ಭಾಷಣ ಮಾಡುತ್ತಾನೆ ಮತ್ತು ಸುಹಾನಾ ಕೂಡ ಅಲ್ಲಿ ಹಾಜರಿರುತ್ತಾಳೆ. ಹಠಾತ್ತಾಗಿ ರಿಕ್ಕಿ ಅಲ್ಲಿಗೆ ಬಂದು ಕಬೀರ್ನನ್ನು ಆಕ್ರಮಣಕಾರಿಯಾಗಿ ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ.
ಕಬೀರ್ನೇ ಜರಾನ್ ಖಾನ್ ಪುಸ್ತಕಗಳನ್ನು ಬರೆಯುತ್ತಿದ್ದಾನೆ ಮತ್ತು ನಿಜ ಜೀವನದಲ್ಲಿ ನಡೆಯುತ್ತಿರುವ ಕೊಲೆಗಳನ್ನು ಕಬೀರ್ ಮಾಡುತ್ತಿದ್ದಾನೆ ಎಂದು ಅವನು ಆರೋಪಿಸುತ್ತಾನೆ. ಇನ್ಸ್ಪೆಕ್ಟರ್ ಅಶ್ವಿನಿ ಇದನ್ನು ಕೇಳಿ ತಕ್ಷಣವೇ ರಿಕ್ಕಿಯನ್ನು ಹೊರಗೆ ಹಾಕುತ್ತಾರೆ. ಮರುದಿನ ಕಬೀರ್ ಕೆಫೆಯೊಂದರಲ್ಲಿ ಮತ್ತೆ ಸುಹಾನಾಳನ್ನು ಭೇಟಿಯಾಗುತ್ತಾನೆ. ಅವಳನ್ನು ಕಂಡು ಕಬೀರ್ ತುಂಬಾ ಸಂತೋಷಪಡುತ್ತಾನೆ. ತನಗೆ ಅಲ್ಲಿ ಯಾರೂ ಪರಿಚಯವಿಲ್ಲ ಎಂದು ಮತ್ತು ತಾನು ಟ್ರೆಕ್ಕಿಂಗ್ಗೆ ಹೋಗಲು ಬಯಸುವುದಾಗಿ ಸುಹಾನಾ ಹೇಳುತ್ತಾಳೆ. ಇದನ್ನು ಕೇಳಿದ ನಂತರ ಕಬೀರ್ ಮರುದಿನದಿಂದ ಸುಹಾನಾ ಜೊತೆ ಹೋಗಲು ನಿರ್ಧರಿಸುತ್ತಾನೆ. ಸುಹಾನಾ ಮಾಡುತ್ತಿದ್ದ ಕೆಲಸಗಳಲ್ಲಿ ಕಬೀರ್ ತನ್ನನ್ನು ತೊಡಗಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದರಿಂದಾಗಿ ಅವನು ತನ್ನ ಎಲ್ಲಾ ದುಃಖಗಳನ್ನು ಮರೆಯತೊಡಗುತ್ತಾನೆ. ಒಂದು ದಿನ ಕಬೀರ್ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ರಶ್ಮಿಯ ಸೂಚನೆಯ ಮೇರೆಗೆ ರಿಕ್ಕಿ ಕಬೀರ್ ಮನೆಗೆ ನುಗ್ಗುತ್ತಾನೆ. ಕಬೀರ್ನ ಕೋಣೆಯನ್ನು, ವಿಶೇಷವಾಗಿ ಅವನ ಲ್ಯಾಪ್ಟಾಪ್ ಅನ್ನು ಹುಡುಕುವಂತೆ ರಶ್ಮಿ ರಿಕ್ಕಿಗೆ ಹೇಳಿರುತ್ತಾಳೆ. ರಶ್ಮಿಯ ಸೂಚನೆಯಂತೆ ರಿಕ್ಕಿ ಕಬೀರ್ನ ಲ್ಯಾಪ್ಟಾಪ್ ಅನ್ಲಾಕ್ ಮಾಡಲು ಪ್ರಯತ್ನಿಸುತ್ತಾನೆ. ನಂತರ ಅವನು ರಶ್ಮಿಗೆ ಫೋನ್ ಮಾಡಿ ತಾನು 3 ಬಾರಿ ತಪ್ಪು ಪಾಸ್ವರ್ಡ್ ಹಾಕಿದ್ದರಿಂದ ಲ್ಯಾಪ್ಟಾಪ್ ಲಾಕ್ ಆಗಿದೆ ಮತ್ತು ಸದ್ಯಕ್ಕೆ ಅದು ಅನ್ಲಾಕ್ ಆಗುವುದಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಆದರೆ ವಾಸ್ತವದಲ್ಲಿ ರಿಕ್ಕಿ ಲ್ಯಾಪ್ಟಾಪ್ ಅನ್ನು ಯಶಸ್ವಿಯಾಗಿ ಅನ್ಲಾಕ್ ಮಾಡಿರುತ್ತಾನೆ. ಇತ್ತ ಕಬೀರ್ ಸುಹಾನಾ ಜೊತೆಗಿದ್ದಾಗ ರಿಕ್ಕಿ ಅವನನ್ನು ಭೇಟಿಯಾಗಲು ಬರುತ್ತಾನೆ. ಕಬೀರ್ನ ಲ್ಯಾಪ್ಟಾಪ್ನಿಂದ ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡಿರುವುದಾಗಿ ರಿಕ್ಕಿ ಹೇಳುತ್ತಾನೆ. ಜರನ್ ಖಾನ್ ಹೆಸರಿನಲ್ಲಿ ಬರೆಯಲಾದ ಪುಸ್ತಕಗಳನ್ನು ವಾಸ್ತವವಾಗಿ ಕಬೀರ್ ಬರೆದಿದ್ದಾನೆ ಎಂಬ ವಿಷಯ ಅವನಿಗೆ ತಿಳಿಯುತ್ತದೆ. ಅಷ್ಟೇ ಅಲ್ಲದೆ ಆ ಪುಸ್ತಕಗಳಲ್ಲಿ ವಿವರಿಸಲಾದ ಕೊಲೆಗಳು ಈಗ ನಿಜ ಜೀವನದಲ್ಲಿ ನಡೆಯುತ್ತಿವೆ. ಹಾಗಾಗಿ ಈ ಎಲ್ಲಾ ಕೊಲೆಗಳ ಹಿಂದೆ ಕಬೀರ್ ಕೈವಾಡವಿದೆ ಎಂದು ರಿಕ್ಕಿ ಶಂಕಿಸುತ್ತಾನೆ. ಈ ಮಾಹಿತಿಯನ್ನು ರಶ್ಮಿಗೆ ನೀಡಿದರೆ ಅವಳು ತನಗೆ 20 ಲಕ್ಷ ರೂಪಾಯಿ ನೀಡುತ್ತಾಳೆ ಮತ್ತು ಪೊಲೀಸರು ಕಬೀರ್ನನ್ನು ಬಂಧಿಸುತ್ತಾರೆ ಎಂದು ರಿಕ್ಕಿ ಬೆದರಿಸುತ್ತಾನೆ. ಆದರೆ ಕಬೀರ್ ತನಗೆ 40 ಲಕ್ಷ ರೂಪಾಯಿ ನೀಡಿದರೆ ತಾನು ಯಾರಿಗೂ ಈ ವಿಷಯ ತಿಳಿಸುವುದಿಲ್ಲ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಕಬೀರ್ ತಾನು ಕೇವಲ ಪುಸ್ತಕ ಬರೆದಿದ್ದೇನೆ ಹೊರತು ಕೊಲೆಗಳನ್ನು ಮಾಡುತ್ತಿಲ್ಲ ಎಂದು ವಿವರಿಸಲು ಪ್ರಯತ್ನಿಸಿದರೂ ರಿಕ್ಕಿ ಕೇಳುವುದಿಲ್ಲ. ಯೋಚಿಸಲು ಒಂದು ದಿನದ ಸಮಯ ನೀಡಿ ಅಲ್ಲಿಂದ ಹೊರಡುತ್ತಾನೆ. ನಂತರ ಕಬೀರ್ ಸುಹಾನಾಗೆ ಸತ್ಯ ತಿಳಿಸುತ್ತಾನೆ. ಭೂಗತ ಲೋಕದ ಪ್ರಕಾಶಕನೊಬ್ಬ ತನ್ನ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಮಾಡಲು ಈ ಪುಸ್ತಕಕ್ಕಾಗಿ ಕಬೀರ್ಗೆ ಹಣ ನೀಡುತ್ತಿದ್ದನು. ಈ ಹಣದಿಂದ ಕಬೀರ್ ತನ್ನ ಖರ್ಚುಗಳನ್ನು ನಿಭಾಯಿಸುತ್ತಿದ್ದನು. ತಾನು ಮೊದಲು ಪ್ರೇರಣಾತ್ಮಕ ಮೋಟಿವೇಶನಲ್ ಪುಸ್ತಕಗಳನ್ನು ಬರೆಯುತ್ತಿದ್ದೆ, ಆದರೆ ಈಗ ಇಂತಹ ಕರಾಳ ಕಥೆಗಳನ್ನು ಬರೆಯುವುದು ಇಷ್ಟವಾಗುತ್ತಿದೆ. ಬಹುಶಃ ಅದಕ್ಕಾಗಿಯೇ ರಣದೀಪ್ಗಾಗಿ ಪ್ರೇರಣಾತ್ಮಕ ಕಥೆ ಬರೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಕಬೀರ್ ಹೇಳುತ್ತಾನೆ. ಸುಹಾನಾ ಅವನಿಗೆ ಧೈರ್ಯ ತುಂಬುತ್ತಾ ಈ ಪುಸ್ತಕದ ಲೇಖಕ ತಾನೇ ಎಂದು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂತೆ ಸಲಹೆ ನೀಡುತ್ತಾಳೆ. ಆದರೆ ರಣದೀಪ್ಗೆ ಈ ವಿಷಯ ತಿಳಿದರೆ ತನ್ನನ್ನು ನಾಶಪಡಿಸುತ್ತಾನೆ ಎಂದು ಕಬೀರ್ ಭಯಪಡುತ್ತಾನೆ. ಅದಕ್ಕೂ ಏನಾದರೂ ಪರಿಹಾರ ಸಿಗುತ್ತದೆ ಎಂದು ಸುಹಾನಾ ಭರವಸೆ ನೀಡುತ್ತಾಳೆ. ಒಂದು ದಿನ ರಿಕ್ಕಿ ಹೆದ್ದಾರಿಯಲ್ಲಿ ಪ್ರಯಾಣಿಸುತ್ತಿರುವಾಗ ಅವನ ಕಾರು ಪಂಕ್ಚರ್ ಆಗುತ್ತದೆ. ಟೈರ್ ಸರಿಪಡಿಸಲು ಅವನು ಕೆಳಗಿಳಿದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಸ್ಕ್ರೂಡ್ರೈವರ್ನಿಂದ ಅವನ ಕಣ್ಣಿಗೆ ಚುಚ್ಚಿ ಕ್ರೂರವಾಗಿ ಕೊಲೆ ಮಾಡುತ್ತಾನೆ. ರಿಕ್ಕಿ ಕೊಲೆಯಾದ ವಿಷಯ ತಿಳಿದ ಅಶ್ವಿನಿ ಅಂದೇ ಬೆಳಿಗ್ಗೆ ರಿಕ್ಕಿ ಪೊಲೀಸ್ ಠಾಣೆಗೆ ಬಂದು ಕಬೀರ್ ತನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ದೂರು ನೀಡಿದ್ದನ್ನು ನೆನಪಿಸಿಕೊಳ್ಳುತ್ತಾಳೆ. ಅಶ್ವಿನಿ ತಕ್ಷಣ ಕಬೀರ್ನನ್ನು ಭೇಟಿಯಾಗಿ ವಿಚಾರಿಸುತ್ತಾಳೆ. ಆದರೆ ಕಬೀರ್ ತಾನು ನಿನ್ನೆ ರಾತ್ರಿ 11:15ಕ್ಕೆ ಪುಣೆಯಿಂದ ಬಂದಿರುವುದಾಗಿ ಹೇಳುತ್ತಾನೆ. ಸುಹಾನಾ ಕೂಡ ತಾನು ಕಬೀರ್ ಜೊತೆಗೆ ಇದ್ದೆ ಎಂದು ಸುಳ್ಳು ಸಾಕ್ಷಿ ಹೇಳುತ್ತಾಳೆ. ಇದರಿಂದ ಅಶ್ವಿನಿ ಅಲ್ಲಿಂದ ಹೊರಡಬೇಕಾಗುತ್ತದೆ. ನಂತರ ರಿಕ್ಕಿಯನ್ನು ಕೊಂದವರು ಯಾರು ಎಂದು ಪತ್ತೆ ಹಚ್ಚಲು ಸುಹಾನಾ ನಿರ್ಧರಿಸುತ್ತಾಳೆ. ಚಂದುವಿಗೆ ರಿಕ್ಕಿಯ ಬಗ್ಗೆ ಮಾಹಿತಿ ಇರಬಹುದು ಎಂದು ತಿಳಿದು ಅವಳು ರಾತ್ರಿ ಗುಟ್ಟಾಗಿ ಚಂದುವಿನ ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಒಬ್ಬ ವ್ಯಕ್ತಿ ಚಂದುವನ್ನು ಕೊಲ್ಲುತ್ತಿರುವುದನ್ನು ಅವಳು ನೋಡುತ್ತಾಳೆ. ಆ ವ್ಯಕ್ತಿ ತನ್ನನ್ನು ಜರನ್ ಖಾನ್ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಸುಹಾನಾ ತನ್ನನ್ನು ನೋಡಿರುವುದನ್ನು ಗಮನಿಸಿದ ಜರನ್ ಖಾನ್ ಈ ವಿಷಯ ಯಾರಿಗಾದರೂ ತಿಳಿದರೆ ಅವಳನ್ನು ಮತ್ತು ಕಬೀರ್ನನ್ನು ಕೊಲ್ಲುವುದಾಗಿ ಬೆದರಿಸುತ್ತಾನೆ. ತಾನು ಕೇವಲ ಪಾಪ ಮಾಡಿದವರನ್ನು ಮಾತ್ರ ಕೊಲ್ಲುವುದಾಗಿ ಮತ್ತು ಸುಹಾನಾ ಕಬೀರ್ ಮುಗ್ಧರಾದ್ದರಿಂದ ಅವರನ್ನು ಬಿಡುತ್ತಿರುವುದಾಗಿ ಹೇಳುತ್ತಾನೆ. ಸುಹಾನಾ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಎಚ್ಚರವಾದಾಗ ಅವಳು ಹೋಟೆಲ್ನಲ್ಲಿರುತ್ತಾಳೆ. ಅಲ್ಲಿಗೆ ಕಬೀರ್ ಬಂದು ಅವಳನ್ನು ಮನೆಗೆ ಕರೆದೊಯ್ಯುತ್ತಾನೆ. ಮನೆಯಲ್ಲಿ ಅಶ್ವಿನಿ ಅವರಿಗಾಗಿ ಕಾಯುತ್ತಿರುತ್ತಾಳೆ. ಚಂದುವಿನ ಸ್ಟುಡಿಯೋವನ್ನು ತಪಾಸಣೆ ಮಾಡಿದಾಗ ಅಲ್ಲಿ ಕಬೀರ್ ಮತ್ತು ಸುಹಾನಾ ಅವರ ಅನೇಕ ಫೋಟೋಗಳು ಸಿಕ್ಕಿರುತ್ತವೆ. ಚಂದು ಕಬೀರ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಿರಬಹುದು, ಅದಕ್ಕಾಗಿ ಕಬೀರ್ ಅವನನ್ನು ಕೊಂದಿರಬಹುದು ಎಂದು ಅಶ್ವಿನಿ ಶಂಕಿಸುತ್ತಾಳೆ. ಆದರೆ ಚಂದು ಇತರ ಅನೇಕ ದಂಪತಿಗಳ ಫೋಟೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಎಂಬ ವಿಷಯವು ತಿಳಿಯುತ್ತದೆ. ಹಾಗಾಗಿ ಯಾರು ಬೇಕಾದರೂ ಚಂದುವನ್ನು ಕೊಂದಿರಬಹುದು ಎಂದು ಅಶ್ವಿನಿಗೆ ಅನ್ನಿಸುತ್ತದೆ. ಈಗ ಕಬೀರ್ ತಾನೇ ಜರನ್ ಖಾನ್ ಹೆಸರಿನಲ್ಲಿ ಪುಸ್ತಕ ಬರೆಯುತ್ತಿರುವುದಾಗಿ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುತ್ತಾನೆ. ರಣದೀಪ್ ಮತ್ತು ರಶ್ಮಿ ತೊಂದರೆ ನೀಡಿದರೆ ತನ್ನ ವಕೀಲರು ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ. ಕಬೀರ್ ಈ ಪುಸ್ತಕಗಳನ್ನು ಒಪ್ಪಂದಕ್ಕೆ ಮೊದಲೇ ಬರೆದಿದ್ದರಿಂದ ಅವನಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ವಕೀಲರು ತಿಳಿಸಿರುತ್ತಾರೆ. ಈಗ ಕಬೀರ್ಗೆ ಯಾವುದೇ ಒತ್ತಡವಿಲ್ಲದ ಕಾರಣ ಅವನು ಯಾರನ್ನೂ ಕೊಲ್ಲುವ ಅವಶ್ಯಕತೆಯೂ ಇರುವುದಿಲ್ಲ. ಇದನ್ನು ಕೇಳಿದ ಅಶ್ವಿನಿ ಅಲ್ಲಿಂದ ಹೊರಡುತ್ತಾಳೆ. ಆದರೆ ಸುಹಾನಾ ಚಂದುವಿನ ಕೊಲೆಯನ್ನು ಕಣ್ಣಾರೆ ಕಂಡಿದ್ದರಿಂದ ತುಂಬಾ ಭಯಗೊಂಡಿರುತ್ತಾಳೆ. ಕಬೀರ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ನಿದ್ದೆಯಲ್ಲಿ ಸುಹಾನಾ ಮೆಹಕ್ ಎಂಬ ಹೆಸರನ್ನು ಪಿಸುಗುಟ್ಟುತ್ತಾಳೆ. ಎಚ್ಚರವಾದಾಗ ಮೆಹಕ್ ಯಾರು ಎಂದು ಕಬೀರ್ ಕೇಳುತ್ತಾನೆ. ಸುಹಾನಾ ತನ್ನ ಹಳೆಯ ನೋವಿನ ಕಥೆಯನ್ನು ಹೇಳುತ್ತಾಳೆ.
ಮೆಹಕ್ ಅವಳ ತಂಗಿಯಾಗಿದ್ದಳು. ಕುಡುಕನಾಗಿದ್ದ ಅವಳ ತಂದೆ ಸುಹಾನಾಳ ತಾಯಿಯ ಮೇಲೆ ಸಂಶಯ ಪಡುತ್ತಿದ್ದನು. ಒಂದು ದಿನ ಸುಹಾನಾ ಮತ್ತು ಮೆಹಕ್ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾಗ ಸುಹಾನಾ ಕಪಾಟಿನೊಳಗೆ ಅಡಗಿಕೊಂಡಿದ್ದಳು. ಆಗ ಅಲ್ಲಿಗೆ ಬಂದ ತಂದೆ ತಾಯಿ ಮತ್ತು ಮೆಹಕ್ ಇಬ್ಬರನ್ನು ಗುಂಡಿಕ್ಕಿ ಕೊಂದಿದ್ದನು. ಕಪಾಟಿನ ಒಳಗಿದ್ದ ಸುಹಾನಾ ಇದೆಲ್ಲವನ್ನೂ ನೋಡಿ ಬೆಚ್ಚಿಬಿದ್ದಿದ್ದಳು. ಈ ಆಘಾತಕಾರಿ ಘಟನೆಯೇ ಅವಳ ಇಂದಿನ ಭಯಕ್ಕೆ ಕಾರಣವಾಗಿರುತ್ತದೆ. ಎಲ್ಲವನ್ನೂ ಕೇಳಿದ ಕಬೀರ್ ತಾನು ಅವಳನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ಮತ್ತು ತನ್ನ ಕೆಲಸಕ್ಕೆ ಮರಳುತ್ತಾನೆ. ಸುಹಾನಾಗೆ ಬೆಕ್ಕಿನ ಶಬ್ದ ಕೇಳಿಸಿ ಅದನ್ನು ಹಿಂಬಾಲಿಸಿದಾಗ ಅವಳಿಗೊಂದು ರಹಸ್ಯ ಕೊಠಡಿ ಸಿಗುತ್ತದೆ. ಅಲ್ಲಿ ವೇಷ ಮರೆಸಿಕೊಳ್ಳಲು ಬಳಸುವ ಎಲ್ಲಾ ವಸ್ತುಗಳನ್ನು ಕಂಡು ಕಬೀರ್ನೇ ನಿಜವಾದ ಜರನ್ ಖಾನ್ ಇರಬಹುದೇ ಎಂದು ಅವಳು ಶಂಕಿಸುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಬೀರ್ ಕೋಪಗೊಳ್ಳುತ್ತಾನೆ. ಸುಹಾನಾ ಅವನ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ಕಬೀರ್ ಗಾಯಗೊಂಡಿದ್ದರೂ ಅವಳನ್ನು ಬೆನ್ನಟ್ಟಿ ಹಿಡಿದು ಮರಳಿ ಕರೆತರುತ್ತಾನೆ. ಕಬೀರ್ ಸುಹಾನಾಗೆ ಸತ್ಯ ತಿಳಿಸುತ್ತಾನೆ. ತಾನು ಜರನ್ ಖಾನ್ ಕುರಿತು ಪುಸ್ತಕ ಬರೆಯುತ್ತಿರುವುದಾಗಿಯೂ ಪಾತ್ರವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಈ ರೀತಿ ವೇಷ ಮರೆಸಿಕೊಂಡು ಓಡಾಡುತ್ತಿರುವುದಾಗಿಯೂ ಹೇಳುತ್ತಾನೆ. ತಾನು ಯಾವುದೇ ಕೊಲೆ ಮಾಡಿಲ್ಲವೆಂದು ಆತ ಸ್ಪಷ್ಟಪಡಿಸುತ್ತಾನೆ. ಇದನ್ನು ನಂಬಿದ ಸುಹಾನಾ ಕ್ಷಮೆ ಕೇಳುತ್ತಾಳೆ. ನಂತರ ಇಬ್ಬರು ಜರನ್ ಖಾನ್ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗುತ್ತಾರೆ. ಠಾಣೆಯಿಂದ ಹೊರಬರುವಾಗ ಒಬ್ಬ ವ್ಯಕ್ತಿಯನ್ನು ಕಂಡು ಸುಹಾನಾ ಭಯಭೀತಳಾಗುತ್ತಾಳೆ. ಅವನೇ ಜರನ್ ಖಾನ್ ಎಂದು ಅವಳು ಭಾವಿಸುತ್ತಾಳೆ. ಕಬೀರ್ ಅವಳನ್ನು ಹೋಟೆಲ್ಗೆ ಬಿಟ್ಟು ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಲು ಮರಳಿ ಠಾಣೆಗೆ ಹೋಗುತ್ತಾನೆ. ಆ ವ್ಯಕ್ತಿ ಪುಣೆಯ ಆಸ್ಪತ್ರೆಯೊಂದರಿಂದ ಬಂದಿದ್ದಾನೆಂದು ತಿಳಿಯುತ್ತದೆ. ನಂತರದ ದಿನಗಳಲ್ಲಿ ಸುಹಾನಾ ಮೇಲೆ ಸತತವಾಗಿ ಜರನ್ ಖಾನ್ ದಾಳಿ ಮಾಡುತ್ತಾನೆ. ಒಂದು ಹಂತದಲ್ಲಿ ಪೊಲೀಸ್ ಅಧಿಕಾರಿ ಅಶ್ವಿನಿಗೆ ವಿಷಯ ತಿಳಿದು ಅವರು ಸ್ಥಳಕ್ಕೆ ಬರುತ್ತಾರೆ. ಅಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಶ್ವಿನಿ ಗಾಯಗೊಳ್ಳುತ್ತಾರೆ. ಸುಹಾನಾ ಆ ವ್ಯಕ್ತಿಯ ಮೇಲೆ ಗನ್ ಗುರಿ ಇಟ್ಟಾಗ ಕಬೀರ್ ಅವಳನ್ನು ತಡೆದು ಆತ ಜರನ್ ಖಾನ್ ಅಲ್ಲ, ಪುಣೆಯ ಮಾನಸಿಕ ಆಸ್ಪತ್ರೆಯ ಡಾ ರಾವ್ ಎಂದು ಬಹಿರಂಗಪಡಿಸುತ್ತಾನೆ. ಆಘಾತಕಾರಿ ಸತ್ಯವೇನೆಂದರೆ ಸುಹಾನಾಳೆ ಆ ಮಾನಸಿಕ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದ ರೋಗಿ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ಕೊಂದದ್ದನ್ನು ನೋಡಿದ್ದ ಸುಹಾನಾ ಆಕ್ರೋಶದಲ್ಲಿ ತನ್ನ ತಂದೆಯನ್ನೇ ಕೊಂದಿರುತ್ತಾಳೆ. ಕಬೀರ್ನ ಪುಸ್ತಕಗಳನ್ನು ಓದಿದ ನಂತರ ಅವಳು ಜರನ್ ಖಾನ್ ಪಾತ್ರಕ್ಕೆ ಎಷ್ಟು ಮಾರು ಹೋಗಿದ್ದಳೆಂದರೆ ತನ್ನನ್ನು ತಾನೇ ಜರನ್ ಖಾನ್ ಎಂದು ಭಾವಿಸಿಕೊಳ್ಳಲು ಶುರು ಮಾಡಿದ್ದಳು. ಕಬೀರ್ ಮೇಲೆ ಪ್ರೀತಿಯಾದ ಮೇಲೆ ಅವನಿಗೆ ತೊಂದರೆ ಕೊಟ್ಟವರನ್ನೆಲ್ಲ ಸುಹಾನಾಳೆ ಕೊಂದಿರುತ್ತಾಳೆ. ಕಬೀರ್ ಅವಳನ್ನು ಸಮಾಧಾನಪಡಿಸಿ ಗನ್ ಪಡೆದುಕೊಳ್ಳುತ್ತಾನೆ. 1 ವರ್ಷದ ನಂತರ ಸುಹಾನಾಳಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರುವುದು ಸಾಬೀತಾಗಿ ಅವಳಿಗೆ ಶಿಕ್ಷೆಯಾಗುವುದಿಲ್ಲ. ಅವಳು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುತ್ತಾಳೆ ಮತ್ತು ಕಬೀರ್ ಅವಳನ್ನು ಪ್ರತಿದಿನ ಭೇಟಿ ಮಾಡುತ್ತಾನೆ. ಅಂತಿಮ ತಿರುವು ದ ಟ್ವಿಸ್ಟ್. ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಅಶ್ವಿನಿಗೆ ಒಂದು ಅನುಮಾನ ಉಳಿಯುತ್ತದೆ. ಚಂದು ಮತ್ತು ರಿಕ್ಕಿಯ ಕೊಲೆಯನ್ನು ಸುಹಾನಾ ಮಾಡಿರಬಹುದು, ಆದರೆ ಅದಕ್ಕೂ ಮೊದಲಿನ ಕೊಲೆಗಳನ್ನು ಮಾಡಿದ್ದು ಯಾರು? ಚಿತ್ರದ ಕೊನೆಯಲ್ಲಿ ಸಿಖ್ ವ್ಯಕ್ತಿಯ ವೇಷದಲ್ಲಿ ವಿಕ್ಕಿಯನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಬೀರ್ ಎಂದು ಬಯಲಾಗುತ್ತದೆ. ಅಂದರೆ ಕಬೀರ್ ಕೂಡ ಒಬ್ಬ ಕೊಲೆಗಾರ. ಈಗ ಕಬೀರ್ ಮತ್ತು ಸುಹಾನಾ ಒಂದಾಗಿದ್ದಾರೆ. ಮುಂದೆ ಇವರಿಬ್ಬರೂ ಸೇರಿ ಇನ್ನೆಷ್ಟು ಕೊಲೆಗಳನ್ನು ಮಾಡುತ್ತಾರೋ ಎಂಬ ನಿಗೂಢತೆಯೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ.